ಕ್ರಿಶ್ಚಿಯನ್ ಧರ್ಮ ಭಾರತಕ್ಕೆ ಹೇಗೆ ಬಂತು? ಈ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಕೆಲವರು ಇದು ಬ್ರಿಟಿಷರ ಕಾಲದಲ್ಲಿ ಭಾರತಕ್ಕೆ ಬಂದಿತು ಎಂದು ಹೇಳುತ್ತಾರೆ. ಇನ್ನೂ ಕೆಲವರು ಏಸು ಕ್ರಿಸ್ತನ ಕಾಲದ ನಂತರವೇ ಭಾರತಕ್ಕೆ ಕ್ರಿಶ್ಚಿಯನ್ ಧರ್ಮ ಬಂದಿತ್ತು ಎಂದು ನಂಬುತ್ತಾರೆ. ಹಾಗಾದರೆ ಸತ್ಯ ಯಾವುದು? ಏಸು ಕ್ರಿಸ್ತನ ನಂತರ ಏನಾಯಿತು? ಮೊದಲ ಕ್ರಿಶ್ಚಿಯನ್ನರು ಭಾರತಕ್ಕೆ ಹೇಗೆ ಬಂದರು? ಭಾರತದ ನೆಲದೊಂದಿಗೆ ಅವರ ಸಂಪರ್ಕ ಹೇಗೆ ಆರಂಭವಾಯಿತು? ಇದು ಕೇವಲ ನಂಬಿಕೆಯ ಕಥೆಯೇ ಅಥವಾ ಇತಿಹಾಸದ ಸಾಕ್ಷಿಗಳಿಂದ ಬೆಂಬಲಿತವಾದ ಘಟನೆಯೇ? ಭಾರತದ ಮೊದಲ ಕ್ರಿಶ್ಚಿಯನ್ನರು ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಒಂದು ಕುತೂಹಲಕರ ಐತಿಹಾಸಿಕ ಪಯಣವನ್ನು ಈಗ ಆರಂಭಿಸೋಣ. ಸುಮಾರು 2000 ವರ್ಷಗಳ ಹಿಂದೆ ನಾವು ಸಮಯವನ್ನು ಹಿಂದಕ್ಕೆ ಕೊಂಡೊಯ್ಯಬೇಕು. ಆಗ ರೋಮನ್ ಸಾಮ್ರಾಜ್ಯ ಪ್ರಪಂಚದ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ವ್ಯಾಪಾರ, ಸಂಸ್ಕೃತಿ ಮತ್ತು ಧರ್ಮಗಳ ಹರಡುವಿಕೆ ವೇಗವಾಗಿ ನಡೆಯುತ್ತಿತ್ತು. ಯೇಸುಕ್ರಿಸ್ತನ ಜೀವನ, ಅವರ ಬೋಧನೆಗಳು ಮತ್ತು ಅವರ ನಂತರ ನಡೆದ ಘಟನೆಗಳು ಹೊಸ ನಂಬಿಕೆಗೆ ದಾರಿ ಮಾಡಿಕೊಟ್ಟವು. ಯೇಸುವಿನ ಶಿಷ್ಯರು ಅವರ ಸಂದೇಶವನ್ನು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ತಲುಪಿಸುವ ಹೊಣೆ ಹೊತ್ತರು. ಆ ಸಮಯದಲ್ಲಿ ಭಾರತವು ಕೇವಲ ಒಂದು ದೇಶವಾಗಿರಲಿಲ್ಲ, ಜಗತ್ತಿನ ವ್ಯಾಪಾರದ ಹೃದಯದಂತಿತ್ತು. ಅರಬ್ಬಿ ಸಮುದ್ರದ ಮೇಲೆ ದೊಡ್ಡ ದೊಡ್ಡ ವ್ಯಾಪಾರ ಹಡಗುಗಳು ಸಾಗುತ್ತಿದ್ದವು. ದಕ್ಷಿಣ ಭಾರತದ ಕರಾವಳಿಗಳು, ವಿಶೇಷವಾಗಿ ಮಲಬಾರ್ ಪ್ರದೇಶ, ದೂರದ ದೇಶಗಳ ವ್ಯಾಪಾರಿಗಳಿಂದ ಸದಾ ಗದ್ದಲದಿಂದ ತುಂಬಿರುತ್ತಿತ್ತು. ಭಾರತದ ಕಾಳುಮೆಣಸು ಅಷ್ಟು ಪ್ರಸಿದ್ಧವಾಗಿತ್ತು. ಕೆಲವರು ಅದನ್ನು ಕಪ್ಪು ಚಿನ್ನ ಎಂದು ಕೂಡ ಕರೆಯುತ್ತಿದ್ದರು. ರೋಮನ್ ವ್ಯಾಪಾರಿಗಳು ಭಾರತದಿಂದ ಮಸಾಲೆಗಳು, ರೇಷ್ಮೆ, ಆನೆದಂತ ಮತ್ತು ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಅದೇ ಸಮಯದಲ್ಲಿ ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಒಂದು ಹೊಸ ಧಾರ್ಮಿಕ ಚಳುವಳಿ ಆರಂಭವಾಗಿತ್ತು, ಕ್ರಿಶ್ಚಿಯನ್ ಧರ್ಮ. ಏಸುಕ್ರಿಸ್ತನ ಶಿಷ್ಯರು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅವರ ಸಂದೇಶವನ್ನು ಹರಡುತ್ತಿದ್ದರು ಎಂಬ ಪರಂಪರೆಯ ನಂಬಿಕೆಗಳಿವೆ. ಏಸುವಿನ 12 ಶಿಷ್ಯರಲ್ಲಿ ಒಬ್ಬರಾದ ಸೇಂಟ್ ಥಾಮಸ್ ಕ್ರಿಶ 52ರ ಸುಮಾರಿಗೆ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದರು ಎಂದು ಹೇಳಲಾಗುತ್ತದೆ. ಆ ಸಮಯದಲ್ಲಿ ಪಶ್ಚಿಮ ದೇಶಗಳು ಮತ್ತು ಭಾರತದ ನಡುವೆ ಸಮುದ್ರ ವ್ಯಾಪಾರ ತುಂಬಾ ಚುರುಕಾಗಿತ್ತು. ದೊಡ್ಡ ಮರದ ಹಡಗುಗಳು ಅರಬ್ಬಿ ಸಮುದ್ರವನ್ನು ದಾಟಿ ಮಸಾಲೆ, ಕಾಳುಮೆಣಸು, ರೇಷ್ಮೆ ಮತ್ತು ಇತರ ವಸ್ತುಗಳನ್ನು ಸಾಗಿಸುತ್ತಿದ್ದವು. ಪರಂಪರೆಯ ಪ್ರಕಾರ ಥಾಮಸ್ ಕೂಡ ವ್ಯಾಪಾರಿಗಳ ಜೊತೆ ಒಂದು ಹಡಗಿನಲ್ಲಿ ಪ್ರಯಾಣ ಆರಂಭಿಸಿದರು. ಹಡಗು ತೀರಕ್ಕೆ ತಲುಪಿದಾಗ ಥಾಮಸ್ ಮೊದಲ ಬಾರಿಗೆ ಭಾರತದ ನೆಲಕ್ಕೆ ಕಾಲಿಟ್ಟರು ಎಂದು ಈ ಪರಂಪರೆ ಹೇಳುತ್ತದೆ. ನಂತರ ಅವರ ಭಾರತ ಪ್ರಯಾಣದ ಕಥೆ ಅನೇಕ ವರ್ಷಗಳಿಂದ ಹೇಳಲ್ಪಡುತ್ತಿದೆ. ಕ್ರಿಶ್ಚಿಯನ್ ಪರಂಪರೆಯ ಪ್ರಕಾರ ಸೇಂಟ್ ಥಾಮಸ್ ಭಾರತಕ್ಕೆ ಬಂದ ನಂತರ ಅವರು ಜನರ ಮಧ್ಯೆ ಬದುಕಲು ಆರಂಭಿಸಿದರು ಎಂದು ಹೇಳಲಾಗುತ್ತದೆ. ಅವರು ಬಂದರುಗಳ ಹತ್ತಿರ ವಾಸಿಸುತ್ತಿದ್ದ ವ್ಯಾಪಾರಿಗಳು, ಮೀನುಗಾರರು ಮತ್ತು ಸ್ಥಳೀಯ ಜನರೊಂದಿಗೆ ಸ್ನೇಹ ಬೆಳೆಸಿದರು. ಅವರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಜನರ ಸಮಸ್ಯೆಗಳನ್ನು ಕೇಳಿ ದೇವರ ಪ್ರೀತಿ, ದಯೆ ಮತ್ತು ಕ್ಷಮೆಯ ಬಗ್ಗೆ ಬೋಧಿಸಿದರು ಎಂದು ಪರಂಪರೆ ಹೇಳುತ್ತದೆ. ಅವರು ಯೇಸು ಕ್ರಿಸ್ತ ಅವರ ಜೀವನದ ಕಥೆಗಳನ್ನು ಹೇಳುತ್ತಾ ಎಲ್ಲ ಮನುಷ್ಯರು ದೇವರ ಮುಂದೆ ಸಮಾನರು, ಬಡವರಿಗೆ ಸಹಾಯ ಮಾಡಬೇಕು, ದ್ವೇಷಕ್ಕಿಂತ ಪ್ರೀತಿ ದೊಡ್ಡದು ಎಂದು ತಿಳಿಸುತ್ತಿದ್ದರು ಎನ್ನಲಾಗುತ್ತದೆ. ಅವರ ಮಾತುಗಳು ಮತ್ತು ಜೀವನ ಶೈಲಿಯಿಂದ ಪ್ರಭಾವಿತರಾದ ಕೆಲವು ಜನರು ಆ ನಂಬಿಕೆಯನ್ನು ಸ್ವೀಕರಿಸಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದರು ಎಂದು ಕಥೆಗಳು ಹೇಳುತ್ತವೆ. ಆದರೆ ಇವೆಲ್ಲವೂ ಮುಖ್ಯವಾಗಿ ಪರಂಪರೆ ಮತ್ತು ಚರ್ಚ್ ದಾಖಲೆಯ ಆಧಾರದಲ್ಲಿದೆ. ಇದರ ಬಗ್ಗೆ ಸ್ಪಷ್ಟ ಐತಿಹಾಸಿಕ ಸಾಕ್ಷ್ಯಗಳು ಸೀಮಿತವಾಗಿವೆ. ಈ ವಿಷಯದಲ್ಲಿ ಒಂದೇ ರೀತಿಯಾಗಿಲ್ಲ. ಕೆಲವು ಇತಿಹಾಸಕಾರರು ಆ ಕಾಲದಲ್ಲಿ ಮಧ್ಯಪೂರ್ವ ಮತ್ತು ಭಾರತದ ನಡುವೆ ಸಮುದ್ರ ವ್ಯಾಪಾರ ಸಕ್ರಿಯವಾಗಿತ್ತು ಎಂದು ಒಪ್ಪುತ್ತಾರೆ. ಆ ಸಮಯದಲ್ಲಿ ವ್ಯಾಪಾರ ಹಡಗುಗಳು ಮಸಾಲೆ, ಕಾಳುಮೆಣಸು ಮತ್ತು ಬೇರೆ ವಸ್ತುಗಳನ್ನು ಸಾಗಿಸುತ್ತಿದ್ದವು. ಜೊತೆಗೆ ಕೇರಳದಲ್ಲಿ ಬಹಳ ಹಳೆಯ ಕ್ರಿಶ್ಚಿಯನ್ ಸಮುದಾಯ ಇದ್ದದ್ದು ಸಹ ಇತಿಹಾಸದಲ್ಲಿ ಕಂಡುಬರುತ್ತದೆ. ಆದರೆ ಸೇಂಟ್ ಥಾಮಸ್ ಭಾರತಕ್ಕೆ ಬಂದಿದ್ದರು ಎಂಬುದಕ್ಕೆ ನೇರವಾದ ಮತ್ತು ಬಲವಾದ ಪುರಾತತ್ವ ಸಾಕ್ಷ್ಯಗಳು ತುಂಬಾ ಕಡಿಮೆ. ಅವರ ಪ್ರಯಾಣದ ಬಗ್ಗೆ ಹೇಳುವ ಕಥೆಗಳು ಮುಖ್ಯವಾಗಿ ಪುರಾತನ ಕ್ರಿಶ್ಚಿಯನ್ ಪರಂಪರೆಗಳು ಮತ್ತು ನಂತರದ ದಾಖಲೆಗಳಿಂದ ಬರುತ್ತವೆ. ಅಂದರೆ ಇದನ್ನು ಸಂಪೂರ್ಣವಾಗಿ ಸುಳ್ಳು ಎಂದು ಹೇಳಲಾಗುವುದಿಲ್ಲ, ಏಕೆಂದರೆ ಕೆಲವು ಐತಿಹಾಸಿಕ ಅಂಶಗಳು ಅದನ್ನು ಬೆಂಬಲಿಸುತ್ತವೆ.
ಹಾಗೆಯೇ ಇದನ್ನು ಸಂಪೂರ್ಣವಾಗಿ ಖಚಿತವಾದ ಇತಿಹಾಸ ಎಂದು ಸಹ ಹೇಳಲಾಗುವುದಿಲ್ಲ, ಏಕೆಂದರೆ ಸ್ಪಷ್ಟ ಸಾಕ್ಷ್ಯಗಳು ಕಡಿಮೆ ಇವೆ. ಆದ್ದರಿಂದ ಈ ವಿಷಯವನ್ನು ಅನೇಕರು ಇತಿಹಾಸ ಮತ್ತು ಪರಂಪರೆಯ ನಂಬಿಕೆಯ ಮಿಶ್ರಣವಾಗಿ ನೋಡುತ್ತಾರೆ. ಆದರೂ ಕೇರಳದ ಕ್ರಿಶ್ಚಿಯನ್ ಸಮುದಾಯ ಈ ಪರಂಪರೆಯನ್ನು ಇಂದಿಗೂ ಬಹಳ ಗಟ್ಟಿಯಾಗಿ ನಂಬುತ್ತದೆ. ಭಾರತದ ಮೊದಲ ಕ್ರಿಶ್ಚಿಯನ್ ಸಮುದಾಯವೆಂದು ಪರಿಗಣಿಸಲಾಗುವವರು ಕೇರಳದಲ್ಲಿ ಬೆಳೆದ ಸೇಂಟ್ ಥಾಮಸ್ ಕ್ರಿಶ್ಚಿಯನ್ಸ್ ಅಥವಾ ಸಿರಿಯನ್ ಕ್ರಿಶ್ಚಿಯನ್ಸ್ ಸಮುದಾಯ. ಸಿರಿಯನ್ ಕ್ರಿಶ್ಚಿಯನ್ಸ್ ಎನ್ನುವುದರಿಂದ ಅವರು ಸಿರಿಯಾ ದೇಶದವರು ಎಂಬ ಅರ್ಥವಲ್ಲ. ಅವರಿಗೆ ಆ ಹೆಸರು ಬಂದಿದ್ದು ಅವರು ತಮ್ಮ ಧಾರ್ಮಿಕ ಆಚರಣೆಗಳು ಮತ್ತು ಪ್ರಾರ್ಥನೆಗಳಲ್ಲಿ ಸಿರಿಯಾಕ್ ಎಂಬ ಪುರಾತನ ಭಾಷೆಯನ್ನು ಬಳಸುತ್ತಿದ್ದ ಕಾರಣದಿಂದ. ಕಾಲಕ್ರಮೇಣ ಈ ಸಮುದಾಯವು ಭಾರತದ ಸಂಸ್ಕೃತಿಯ ಜೊತೆಗೆ ಬೆರೆತು ವಿಶಿಷ್ಟ ಗುರುತನ್ನು ಪಡೆದುಕೊಂಡಿತು. ಅವರು ಭಾರತೀಯರಂತೆ ಉಡುಪು ಧರಿಸುತ್ತಿದ್ದರು, ಭಾರತೀಯ ಆಹಾರವನ್ನು ಸೇವಿಸುತ್ತಿದ್ದರು, ಸ್ಥಳೀಯ ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು ಮತ್ತು ತಮ್ಮ ಸುತ್ತಲಿನ ಸಮಾಜದ ಸಂಪ್ರದಾಯಗಳೊಂದಿಗೆ ಬದುಕುತ್ತಿದ್ದರು. ಆದರೆ ಅದೇ ಸಮಯದಲ್ಲಿ ಅವರು ಕ್ರಿಶ್ಚಿಯನ್ ನಂಬಿಕೆ, ಪ್ರಾರ್ಥನೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ಸಹ ಅನುಸರಿಸುತ್ತಿದ್ದರು. ಹೀಗೆ ಅವರು ತಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಂಡು ಕ್ರಿಶ್ಚಿಯನ್ ಧರ್ಮವನ್ನು ಆಚರಿಸಿದರು. ಅಂದರೆ ಆರಂಭದ ಭಾರತೀಯ ಕ್ರಿಶ್ಚಿಯನ್ ಸಮುದಾಯವು ಹೊರಗಿನ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡ ಜನರಲ್ಲ, ಬದಲಾಗಿ ತಮ್ಮ ಭಾರತೀಯ ಗುರುತನ್ನು ಉಳಿಸಿಕೊಂಡೇ ಕ್ರಿಶ್ಚಿಯನ್ ನಂಬಿಕೆಯನ್ನು ಸ್ವೀಕರಿಸಿದ ಜನರಾಗಿದ್ದರು. ಅದರಿಂದಲೇ ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮದ ಆರಂಭವು ಕೇವಲ ಒಂದು ಧರ್ಮದ ಪ್ರವೇಶವಲ್ಲ, ಎರಡು ಸಂಸ್ಕೃತಿಗಳು ಒಂದಾಗಿ ಬೆರೆತ ಒಂದು ಹೊಸ ಪರಂಪರೆಯ ಆರಂಭವೆಂದು ಹೇಳಬಹುದು. 1498ರಲ್ಲಿ ವಾಸ್ಕೋ ದ ಗಾಮ ಭಾರತದ ಪಶ್ಚಿಮ ಕರಾವಳಿಯ ಕ್ಯಾಲಿಕಟ್ ತಲುಪಿದ ಘಟನೆ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವಾಗಿ ಪರಿಣಮಿಸಿತು. ಆ ಸಮಯದಲ್ಲಿ ಭಾರತವು ಜಗತ್ತಿನ ಪ್ರಮುಖ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಗಿತ್ತು. ಭಾರತದ ಮಸಾಲೆಗಳು, ವಿಶೇಷವಾಗಿ ಕಾಳುಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಮತ್ತು ಇತರ ಅಮೂಲ್ಯ ವಸ್ತುಗಳಿಗೆ ಯುರೋಪಿನಲ್ಲಿ ಬಹಳ ಬೇಡಿಕೆ ಇತ್ತು. ಇದುವರೆಗೆ ಈ ವ್ಯಾಪಾರ ಹೆಚ್ಚಾಗಿ ಅರಬ್ ಮತ್ತು ಇತರ ಮಧ್ಯವರ್ತಿ ವ್ಯಾಪಾರಿಗಳ ಮೂಲಕ ನಡೆಯುತ್ತಿತ್ತು. ಆದರೆ ಪೋರ್ಚುಗೀಸ್ ಜನರು ನೇರವಾಗಿ ಭಾರತವನ್ನು ತಲುಪಿ ಸಮುದ್ರ ಮಾರ್ಗದ ವ್ಯಾಪಾರವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ಪೋರ್ಚುಗೀಸ್ ಜನರ ಉದ್ದೇಶ ಕೇವಲ ವ್ಯಾಪಾರ ಮಾತ್ರವಾಗಿರಲಿಲ್ಲ. ಅವರಿಗೆ ಎರಡು ಪ್ರಮುಖ ಗುರಿಗಳಿದ್ದವು. ಮೊದಲನೆಯದು ಭಾರತದೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಬೆಳೆಸಿ ಸಂಪತ್ತು ಗಳಿಸುವುದು, ಮತ್ತು ಎರಡನೆಯದು ಕ್ರಿಶ್ಚಿಯನ್ ಧರ್ಮವನ್ನು ಹೊಸ ಪ್ರದೇಶಗಳಿಗೆ ಹರಡುವುದು. ಅವರು ಕರಾವಳಿ ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು, ನಂತರ ಕೋಟೆಗಳನ್ನು ನಿರ್ಮಿಸಿದರು ಮತ್ತು ತಮ್ಮ ಪ್ರಭಾವವನ್ನು ನಿಧಾನವಾಗಿ ವಿಸ್ತರಿಸಿದರು. ಇದರೊಂದಿಗೆ ಯುರೋಪಿಯನ್ ಪ್ರಭಾವ ಭಾರತದಲ್ಲಿ ಮತ್ತಷ್ಟು ಹೆಚ್ಚಾಗತೊಡಗಿತು. ಈ ಒಂದು ಸಮುದ್ರ ಪ್ರಯಾಣ ಕೇವಲ ಒಬ್ಬ ವ್ಯಕ್ತಿಯ ಭಾರತ ಪ್ರವೇಶ ಮಾತ್ರವಾಗಿರಲಿಲ್ಲ, ಅದು ಭಾರತದ ವ್ಯಾಪಾರ, ರಾಜಕೀಯ, ಸಂಸ್ಕೃತಿ ಮತ್ತು ಧಾರ್ಮಿಕ ಇತಿಹಾಸದ ಮೇಲೆ ದೊಡ್ಡ ಪರಿಣಾಮ ಬೀರಿದ ಘಟನೆಯಾಗಿ ಮಾರ್ಪಟ್ಟಿತು. ನಂತರ ಪೋರ್ಚುಗೀಸರ ಹಿಂದೆ ಇತರ ಯುರೋಪಿಯನ್ ಶಕ್ತಿಗಳು ಭಾರತಕ್ಕೆ ಬರತೊಡಗಿದವು ಮತ್ತು ಮುಂದಿನ ಹಲವು ಶತಮಾನಗಳಲ್ಲಿ ಭಾರತದ ಇತಿಹಾಸ ಹೊಸ ದಿಕ್ಕಿನತ್ತ ಸಾಗತೊಡಗಿತು. ಪೋರ್ಚುಗೀಸ್ ಜನರೊಂದಿಗೆ ಭಾರತಕ್ಕೆ ಅನೇಕ ಕ್ರಿಶ್ಚಿಯನ್ ಮಿಷನರಿಗಳು ಬಂದರು. ಅವರ ಮುಖ್ಯ ಉದ್ದೇಶ ಕ್ರಿಶ್ಚಿಯನ್ ಧರ್ಮದ ಬೋಧನೆ, ಶಿಕ್ಷಣದ ವಿಸ್ತರಣೆ ಮತ್ತು ಸಮಾಜ ಸೇವೆಯ ಕಾರ್ಯಗಳನ್ನು ನಡೆಸುವುದಾಗಿತ್ತು. ಅವರಲ್ಲಿ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು ಫ್ರಾನ್ಸಿಸ್ ಝೇವಿಯರ್. ಅವರು ಗೋವಾ, ಮ್ಯಾಂಗ್ಳೂರ್ ಮತ್ತು ತಮಿಳ್ ಕರಾವಳಿ ಪ್ರದೇಶಗಳಲ್ಲಿ ತಮ್ಮ ಕಾರ್ಯಗಳನ್ನು ನಡೆಸಿದರು. ಅವರು ವಿವಿಧ ಪ್ರದೇಶಗಳಿಗೆ ತೆರಳಿ ಜನರೊಂದಿಗೆ ಸಂಪರ್ಕ ಬೆಳೆಸಿ ಧಾರ್ಮಿಕ ಬೋಧನೆಗಳನ್ನು ನೀಡುತ್ತಿದ್ದರು. ಅವರು ಕೇವಲ ಧರ್ಮ ಪ್ರಚಾರಕ್ಕೆ ಮಾತ್ರ ಸೀಮಿತರಾಗಿರಲಿಲ್ಲ. ಅನೇಕ ಕಡೆಗಳಲ್ಲಿ ಚರ್ಚ್ಗಳನ್ನು ನಿರ್ಮಿಸಿದರು, ಶಿಕ್ಷಣವನ್ನು ಜನರಿಗೆ ತಲುಪಿಸಲು ಶಾಲೆಗಳನ್ನು ಆರಂಭಿಸಿದರು ಮತ್ತು ಆರೋಗ್ಯ ಸೇವೆಗಾಗಿ ಆಸ್ಪತ್ರೆಗಳು ಹಾಗೂ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಿದರು. ವಿಶೇಷವಾಗಿ ಬಡವರು ಮತ್ತು ಸಹಾಯದ ಅಗತ್ಯವಿದ್ದ ಜನರಿಗೆ ನೆರವು ನೀಡುವ ಕೆಲಸಗಳನ್ನೂ ಮಾಡಿದರು. ಈ ಸೇವೆಗಳ ಮೂಲಕ ಅನೇಕ ಜನರು ಅವರೊಂದಿಗೆ ಸಂಪರ್ಕ ಹೊಂದಿದರು. ಕೆಲವರು ತಮ್ಮ ವೈಯಕ್ತಿಕ ನಂಬಿಕೆ ಮತ್ತು ಇಚ್ಛೆಯಿಂದ ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದರು. ಆದರೆ ಇತಿಹಾಸಕಾರರು ಈ ಕಾಲಘಟ್ಟದ ಬಗ್ಗೆ ವಿವಿಧ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ, ಏಕೆಂದರೆ ಪ್ರದೇಶ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಜನರ ಅನುಭವಗಳು ವಿಭಿನ್ನವಾಗಿದ್ದವು.
ಆದರೂ ಈ ಅವಧಿಯು ಭಾರತದ ಧಾರ್ಮಿಕ, ಸಾಮಾಜಿಕ ಮತ್ತು ಶಿಕ್ಷಣ ಕ್ಷೇತ್ರಗಳ ಮೇಲೆ ಗಮನಾರ್ಹ ಪ್ರಭಾವ ಬೀರಿತು. ಇದು ಇತಿಹಾಸದಲ್ಲಿ ತುಂಬಾ ಸಂಕೀರ್ಣವಾದ ವಿಷಯ. ಜನರು ಒಂದೇ ಕಾರಣದಿಂದ ಧರ್ಮ ಬದಲಿಸಿಕೊಂಡರು ಎಂದು ಹೇಳುವುದು ಸರಿಯಾಗುವುದಿಲ್ಲ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಪರಿಸ್ಥಿತಿ, ಅನುಭವ ಮತ್ತು ಕಾರಣಗಳು ಬೇರೆ ಬೇರೆಯಾಗಿದ್ದವು. ಕೆಲವು ಜನರು ವೈಯಕ್ತಿಕ ನಂಬಿಕೆಯಿಂದ ಧರ್ಮವನ್ನು ಸ್ವೀಕರಿಸಿದರೆ, ಕೆಲವರು ಸಾಮಾಜಿಕ ಕಾರಣಗಳಿಂದ, ಇನ್ನೂ ಕೆಲವರು ಶಿಕ್ಷಣ, ಆರೋಗ್ಯ ಸೇವೆ ಅಥವಾ ಜೀವನದಲ್ಲಿ ಬದಲಾವಣೆ ತರಬೇಕೆಂಬ ಆಶೆಯಿಂದ ಹೊಸ ಧಾರ್ಮಿಕ ಸಮುದಾಯಗಳೊಂದಿಗೆ ಸೇರಿದರು. ಆ ಕಾಲದಲ್ಲಿ ಭಾರತದ ಅನೇಕ ಭಾಗಗಳಲ್ಲಿ ಜಾತಿ ವ್ಯವಸ್ಥೆಯ ಪ್ರಭಾವ ಬಹಳ ಹೆಚ್ಚಾಗಿತ್ತು. ಸಮಾಜದಲ್ಲಿ ಕೆಲವು ಜನರಿಗೆ ಹೆಚ್ಚಿನ ಸ್ಥಾನಮಾನ ಇದ್ದರೆ, ಕೆಲವರು ಕೆಲ ಜಾತಿಯವರಾಗಿ ಪರಿಗಣಿಸಲ್ಪಟ್ಟು ಅನೇಕ ನಿರ್ಬಂಧಗಳನ್ನು ಎದುರಿಸುತ್ತಿದ್ದರು. ಕೆಲವು ಸ್ಥಳಗಳಲ್ಲಿ ಅವರಿಗೆ ದೇವಾಲಯ ಪ್ರವೇಶ, ವಾಲಯ ಪ್ರವೇಶ, ಶಿಕ್ಷಣ ಪಡೆಯುವುದು ಅಥವಾ ಸಮಾಜದಲ್ಲಿ ಸಮಾನ ಸ್ಥಾನ ಪಡೆಯುವುದು ಕಷ್ಟವಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಕೆಲವು ಜನರಿಗೆ ದೇವರ ಮುಂದೆ ಎಲ್ಲರೂ ಸಮಾನ ಎಂಬ ಕ್ರಿಶ್ಚಿಯನ್ ಬೋಧನೆಯ ಸಂದೇಶ ಹೊಸ ದೃಷ್ಟಿಕೋನವಾಗಿ ಕಂಡಿತು. ಈ ಕಲ್ಪನೆ ಕೇವಲ ಧಾರ್ಮಿಕ ಬೋಧನೆ ಮಾತ್ರವಾಗಿರಲಿಲ್ಲ. ಕೆಲವು ಜನರಿಗೆ ಅದು ಗೌರವ, ಸ್ವೀಕಾರ ಮತ್ತು ಹೊಸ ಅವಕಾಶಗಳ ಭಾವನೆಯನ್ನು ನೀಡಿತು. ಸಮಾಜದಲ್ಲಿ ತಮ್ಮನ್ನು ಕಡೆಗಣಿಸಲಾಗಿದೆ ಎಂದು ಭಾವಿಸಿದ್ದ ಕೆಲವು ಜನರಿಗೆ ಹೊಸ ಸಮುದಾಯದಲ್ಲಿ ಸಮಾನವಾಗಿ ಕಾಣಿಸಿಕೊಳ್ಳುವ ಅವಕಾಶ ದೊರೆತಂತಾಯಿತು. ಇದರಿಂದ ಕೆಲವರು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದರು. ಆದರೆ ಇತಿಹಾಸವನ್ನು ಸಮತೋಲನದಿಂದ ನೋಡುವುದು ಮುಖ್ಯ. ಎಲ್ಲ ಜನರು ಇದೇ ಕಾರಣಕ್ಕೆ ಧರ್ಮ ಬದಲಿಸಿಕೊಂಡರು ಎಂದು ಹೇಳಲಾಗುವುದಿಲ್ಲ. ಕೆಲವರು ಶಿಕ್ಷಣದ ಅವಕಾಶಗಳಿಂದ ಪ್ರಭಾವಿತರಾದರು, ಕೆಲವರು ಮಿಷನರಿಗಳ ಸಮಾಜ ಸೇವೆಯಿಂದ, ಇನ್ನೂ ಕೆಲವರು ತಮ್ಮ ವೈಯಕ್ತಿಕ ನಂಬಿಕೆ ಮತ್ತು ಆಧ್ಯಾತ್ಮಿಕ ಕಾರಣಗಳಿಂದ ಹೊಸ ಧರ್ಮವನ್ನು ಅನುಸರಿಸಿದರು. ಆದ್ದರಿಂದ ಭಾರತದ ಧರ್ಮಾಂತರದ ಇತಿಹಾಸವನ್ನು ಒಂದೇ ಕಾರಣಕ್ಕೆ ಸೀಮಿತಗೊಳಿಸಲು ಸಾಧ್ಯವಿಲ್ಲ. ಕರ್ನಾಟಕದ ಕರಾವಳಿ ಪ್ರದೇಶಗಳಿಗೆ ಪೋರ್ಚುಗೀಸ್ ಪ್ರಭಾವ ನಿಧಾನವಾಗಿ ತಲುಪಿದ ನಂತರ ಅಲ್ಲಿನ ಸಮಾಜ, ಸಂಸ್ಕೃತಿ ಮತ್ತು ಧಾರ್ಮಿಕ ಜೀವನದಲ್ಲಿ ಕೆಲವು ಬದಲಾವಣೆಗಳು ಕಾಣಿಸತೊಡಗಿದವು. ವಿಶೇಷವಾಗಿ ಮ್ಯಾಂಗ್ಳೂರ್, ಉಡುಪಿ ಮತ್ತು ಕಾರವಾರ ಪ್ರದೇಶಗಳಲ್ಲಿ ಕ್ರಿಶ್ಚಿಯನ್ ಸಮುದಾಯಗಳು ಬೆಳೆಯಲು ಆರಂಭಿಸಿದವು. ವ್ಯಾಪಾರ ಮಾರ್ಗಗಳು, ಮಿಷನರಿಗಳ ಕಾರ್ಯಗಳು ಮತ್ತು ಕರಾವಳಿ ಪ್ರದೇಶಗಳ ವಿದೇಶಿ ಸಂಪರ್ಕಗಳು ಇದಕ್ಕೆ ಕೆಲವು ಮಟ್ಟಿಗೆ ಪ್ರಭಾವ ಬೀರಿದವು. ಕಾಲಕ್ರಮೇಣ ಈ ಭಾಗಗಳಲ್ಲಿ ಕ್ಯಾಥಲಿಕ್ ಸಮುದಾಯಗಳು ತಮ್ಮದೇ ಆದ ಗುರುತನ್ನು ರೂಪಿಸಿಕೊಂಡವು. ಇಂದಿಗೂ ಕರ್ನಾಟಕದಲ್ಲಿ ಅನೇಕ ಕ್ರಿಶ್ಚಿಯನ್ ಸಮುದಾಯಗಳು ತಮ್ಮ ಭಾಷೆ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಬದುಕುತ್ತಿವೆ. ಕನ್ನಡ ಕ್ರಿಶ್ಚಿಯನ್ಸ್, ಕೊಂಕಣಿ ಕ್ರಿಶ್ಚಿಯನ್ಸ್ ಮತ್ತು ತುಳು ಕ್ರಿಶ್ಚಿಯನ್ಸ್ ತಮ್ಮ ಸ್ಥಳೀಯ ಸಂಸ್ಕೃತಿಯೊಂದಿಗೆ ಬೆರೆತು ವಿಶಿಷ್ಟ ಜೀವನ ಶೈಲಿಯನ್ನು ರೂಪಿಸಿಕೊಂಡಿದ್ದಾರೆ. ಅವರು ತಮ್ಮ ಸ್ಥಳೀಯ ಭಾಷೆಗಳಲ್ಲಿ ಮಾತನಾಡುತ್ತಾರೆ, ಸಾಂಪ್ರದಾಯಿಕ ಆಹಾರವನ್ನು ಸೇವಿಸುತ್ತಾರೆ, ಸ್ಥಳೀಯ ಹಬ್ಬ ಹರಿದಿನಗಳು ಮತ್ತು ಸಂಸ್ಕೃತಿಯ ಕೆಲವು ಅಂಶಗಳನ್ನು ಪಾಲಿಸುತ್ತಾರೆ. ಅದೇ ಸಮಯದಲ್ಲಿ ಅವರು ಕ್ರಿಶ್ಚಿಯನ್ ನಂಬಿಕೆ, ಪ್ರಾರ್ಥನೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ಸಹ ಅನುಸರಿಸುತ್ತಾರೆ. ಇದರ ಮೂಲಕ ಭಾರತದ ಕ್ರಿಶ್ಚಿಯನ್ ಸಮುದಾಯಗಳು ತಮ್ಮ ಭಾರತೀಯ ಗುರುತನ್ನು ಕಳೆದುಕೊಂಡಿಲ್ಲ ಎಂಬುದು ಕಾಣಿಸುತ್ತದೆ. ಬದಲಾಗಿ ಭಾರತೀಯ ಸಂಸ್ಕೃತಿ ಮತ್ತು ಕ್ರಿಶ್ಚಿಯನ್ ನಂಬಿಕೆ ಸೇರಿ ಒಂದು ವಿಶಿಷ್ಟ ಸಂಸ್ಕೃತಿಯ ರೂಪವನ್ನು ಪಡೆದುಕೊಂಡಿವೆ. ಅದು ಇಂದಿಗೂ ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅವರು ಹೋದರೂ ಧರ್ಮ ಯಾಕೆ ಉಳಿತು? ಒಂದು ಧರ್ಮ ಅಥವಾ ನಂಬಿಕೆ ಕೇವಲ ಹೊರಗಿನಿಂದ ಬಂದ ಜನರೊಂದಿಗೆ ಮಾತ್ರ ಸಂಬಂಧ ಹೊಂದಿದ್ದರೆ, ಅವರು ಹೋದ ನಂತರ ಅದು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಆದರೆ ಒಂದು ಧರ್ಮ ಜನರ ದೈನಂದಿನ ಜೀವನ, ಕುಟುಂಬ ವ್ಯವಸ್ಥೆ ಮತ್ತು ಸಮಾಜದ ಆಚರಣೆಗಳೊಂದಿಗೆ ಬೆರೆತು ಹೋದಾಗ ಅದು ದೀರ್ಘಕಾಲ ಉಳಿಯಲು ಆರಂಭಿಸುತ್ತದೆ. ಭಾರತದ ಕ್ರಿಶ್ಚಿಯನ್ ಸಮುದಾಯಗಳಲ್ಲಿಯೂ ಇದೇ ರೀತಿಯ ಬೆಳವಣಿಗೆ ಕಂಡುಬಂದಿತು. ಕಾಲಕ್ರಮೇಣ ಕ್ರಿಶ್ಚಿಯನ್ ನಂಬಿಕೆ ಕೇವಲ ಪ್ರಾರ್ಥನೆ ಅಥವಾ ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಕುಟುಂಬ ಜೀವನದ ಒಂದು ಭಾಗವಾಯಿತು. ಮದುವೆಗಳು, ಕುಟುಂಬ ಸಮಾರಂಭಗಳು, ಹಬ್ಬಗಳು, ಪ್ರಾರ್ಥನೆಗಳು, ಮಕ್ಕಳ ಬೆಳವಣಿಗೆ, ಹೆಸರುಕರಣ ಪದ್ಧತಿಗಳು ಮತ್ತು ವಿವಿಧ ಸಂಪ್ರದಾಯಗಳೊಂದಿಗೆ ಅದು ಬೆರೆತು ಹೋಯಿತು. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಪೋಷಕರು ತಮ್ಮ ಮಕ್ಕಳಿಗೆ ನಂಬಿಕೆ, ಆಚರಣೆ ಮತ್ತು ಸಂಪ್ರದಾಯಗಳನ್ನು ಕಲಿಸುತ್ತಾ ಬಂದರು.
ಹೀಗೆ ಧರ್ಮವು ಕೇವಲ ಒಂದು ಬೋಧನೆ ಅಥವಾ ಹೊರಗಿನ ಪ್ರಭಾವವಾಗಿ ಉಳಿಯದೆ ಜನರ ಬದುಕಿನ ಒಂದು ಭಾಗವಾಗಿ ಮಾರ್ಪಟ್ಟಿತು. ಅದಕ್ಕಾಗಿಯೇ ಕಾಲ ಬದಲಾಗಿದ್ದರೂ, ಆಡಳಿತಗಳು ಬದಲಾಗಿದ್ದರು ಮತ್ತು ಹೊರಗಿನಿಂದ ಬಂದವರು ಹಿಂದಿರುಗಿದ್ದರು, ಆ ನಂಬಿಕೆ ಮತ್ತು ಪರಂಪರೆ ಅನೇಕ ಕುಟುಂಬಗಳಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಯಿತು. ಇಂದಿನ ಬಹುತೇಕ ಭಾರತೀಯ ಕ್ರಿಶ್ಚಿಯನ್ನರು ಭಾರತೀಯ ಮೂಲದವರೇ ಆಗಿದ್ದಾರೆ. ಅವರು ಭಾರತೀಯ ಭಾಷೆಗಳನ್ನು ಮಾತನಾಡುತ್ತಾರೆ, ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದಿದ್ದಾರೆ ಮತ್ತು ಭಾರತದ ವಿವಿಧ ರಾಜ್ಯಗಳ ಸಂಪ್ರದಾಯಗಳು, ಆಚರಣೆಗಳು ಮತ್ತು ಜೀವನ ಶೈಲಿಗಳೊಂದಿಗೆ ಬದುಕುತ್ತಿದ್ದಾರೆ. ಭಾರತದ ಬೇರೆ ಸಮುದಾಯಗಳಂತೆ ಅವರಿಗೂ ತಮ್ಮದೇ ಆದ ಪ್ರಾದೇಶಿಕ ಗುರುತುಗಳಿವೆ. ಉದಾಹರಣೆಗೆ, ಕೆಲವು ಸಮುದಾಯಗಳು ಕನ್ನಡ, ತಮಿಳು, ಮಲಯಾಳಂ, ಕೊಂಕಣಿ, ತೆಲುಗು, ಹಿಂದಿ ಅಥವಾ ಇತರ ಸ್ಥಳೀಯ ಭಾಷೆಗಳನ್ನು ಬಳಸುತ್ತಾರೆ. ಅವರ ಆಹಾರ ಪದ್ಧತಿ, ಉಡುಪು, ಹಬ್ಬಗಳ ಆಚರಣೆ ಮತ್ತು ಸಾಮಾಜಿಕ ಜೀವನವು ಅವರು ವಾಸಿಸುವ ಪ್ರದೇಶಗಳ ಸಂಸ್ಕೃತಿಯೊಂದಿಗೆ ಬೆರೆತು ಹೋಗಿದೆ. ಇಂದಿನ ಭಾರತೀಯ ಕ್ರಿಶ್ಚಿಯನ್ನರ ಪೂರ್ವಜರು ಹಲವು ಹಿನ್ನೆಲೆಗಳಿಂದ ಬಂದಿರಬಹುದು. ಕೆಲವರು ಹಿಂದೆ ಹಿಂದೂ ಸಂಪ್ರದಾಯಗಳನ್ನು ಅನುಸರಿಸುತ್ತಿದ್ದರು, ಕೆಲವರು ವಿವಿಧ ಸ್ಥಳೀಯ ಅಥವಾ ಆದಿವಾಸಿ ನಂಬಿಕೆಗಳನ್ನು ಅನುಸರಿಸುತ್ತಿದ್ದರು, ಮತ್ತಿತರರು ಬೇರೆ ಧಾರ್ಮಿಕ ಪರಂಪರೆಗಳೊಂದಿಗೆ ಸಂಬಂಧ ಹೊಂದಿದ್ದರು. ಇತಿಹಾಸದ ವಿವಿಧ ಕಾಲಘಟ್ಟಗಳಲ್ಲಿ ವಿವಿಧ ಕಾರಣಗಳಿಂದ ಕೆಲವು ಜನರು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದರು. ಈ ಪ್ರಕ್ರಿಯೆ ದೇಶದ ಎಲ್ಲಾ ಭಾಗಗಳಲ್ಲಿ ಒಂದೇ ರೀತಿಯಲ್ಲಿ ನಡೆದಿಲ್ಲ. ಪ್ರದೇಶ, ಕಾಲ ಮತ್ತು ಸಾಮಾಜಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅದು ಬದಲಾಗುತ್ತಿತ್ತು. ಒಂದು ಮುಖ್ಯ ವಿಷಯ ಅರ್ಥ ಮಾಡಿಕೊಳ್ಳುವುದು ಮುಖ್ಯ: ಧರ್ಮ ಮತ್ತು ಜನಾಂಗ ಒಂದೇ ಅಲ್ಲ. ಒಬ್ಬ ವ್ಯಕ್ತಿ ಯಾವ ಧರ್ಮವನ್ನು ಅನುಸರಿಸುತ್ತಾನೆ ಎಂಬುದರಿಂದ ಅವನ ರಾಷ್ಟ್ರೀಯತೆ ಅಥವಾ ಮೂಲ ಗುರುತು ನಿರ್ಧಾರವಾಗುವುದಿಲ್ಲ. ಉದಾಹರಣೆಗೆ, ಇಸ್ಲಾಂ ಧರ್ಮ ಭಾರತದಲ್ಲಿ ಆರಂಭವಾಗಿಲ್ಲ, ಆದರೆ ಭಾರತೀಯ ಮುಸ್ಲಿಮರು ಭಾರತೀಯರೇ ಆಗಿದ್ದಾರೆ. ಅದೇ ರೀತಿ ಕ್ರಿಶ್ಚಿಯನ್ ಧರ್ಮ ಭಾರತದಲ್ಲಿ ಆರಂಭವಾಗದಿದ್ದರೂ ಭಾರತೀಯ ಕ್ರಿಶ್ಚಿಯನ್ನರು ಸಂಪೂರ್ಣವಾಗಿ ಭಾರತೀಯರೇ ಆಗಿದ್ದಾರೆ. ಭಾರತದ ಕ್ರಿಶ್ಚಿಯನ್ ಧರ್ಮದ ಇತಿಹಾಸವನ್ನು ಒಂದು ಸಾಲಿನಲ್ಲಿ ಹೇಳುವುದಾದರೆ, ಅದು ವ್ಯಾಪಾರ ಮಾರ್ಗಗಳ ಮೂಲಕ ಆರಂಭವಾಗಿ ನಂತರ ವಿವಿಧ ಐತಿಹಾಸಿಕ ಅವಧಿಗಳಲ್ಲಿ ವಿಸ್ತರಿಸಿಕೊಂಡು ಕಾಲಕ್ರಮೇಣ ಭಾರತೀಯ ಸಂಸ್ಕೃತಿ, ಭಾಷೆಗಳು ಮತ್ತು ಸ್ಥಳೀಯ ಸಂಪ್ರದಾಯಗಳೊಂದಿಗೆ ಬೆರೆತು ತನ್ನದೇ ಆದ ಭಾರತೀಯ ರೂಪವನ್ನು ಪಡೆದುಕೊಂಡ ಧಾರ್ಮಿಕ ಪರಂಪರೆಯಾಗಿದೆ. ಕ್ರಿಶ್ಚಿಯನ್ ಧರ್ಮ ಭಾರತಕ್ಕೆ ಹೇಗೆ ಬಂತು ಅನ್ನೋದರ ಕಥೆಯನ್ನ ನಾನು ನಿಮ್ಗೆ ಹೇಳಿದ್ದೇನೆ. ಈ ಕತೆ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿಯ ಇನ್ನಷ್ಟು ಆಸಕ್ತಿದಾಯಕ ಮತ್ತು ನಿಜವಾದ ಇತಿಹಾಸದ ಕಥೆಗಳನ್ನ ನಿಮಗಾಗಿ ತರುತ್ತೇನೆ.